ನಮಸ್ಕಾರ ವೀಕ್ಷಕರೇ, ನಮ್ಮ ಸಿಂಪಲ್ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಪಾಗಿಲ ಪೋಡಿ. ಪಾಗಿಲ ಪೋಡಿಯನ್ನು ಎರಡು ವಿಧಾನದಲ್ಲಿ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ಅಕ್ಕಿಯನ್ನು ಕಡ್ದು ಮಸಾಲ ಹಾಕಿ ಫ್ರೈ ಮಾಡಿ ಮಾಡುವಂಥದ್ದು, ಇನ್ನೊಂದು ಮಸಾಲ ತಯಾರಿಸಿ ಅಕ್ಕಿ ಹಿಟ್ಟಿನಲ್ಲಿ ಡಿಪ್ ಮಾಡಿ ಫ್ರೈ ಮಾಡುವಂಥದ್ದು. ಮೊದಲನೇ ವಿಧಾನದಲ್ಲಿ ಪಾಗಿಲ ಪೋಡಿ ತಯಾರಿಸಲಿಕ್ಕೆ 1 ಗ್ಲಾಸ್ನಷ್ಟು ಅಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು 1 ಗಂಟೆ ನೆನೆ ಹಾಕಿಡಬೇಕು. ಈ ಪಾಗಿಲ ಪೊಡಿ ತಯಾರಿಸಲಿಕ್ಕೆ ಆದಷ್ಟು ಎಳತ್ತು ಪಾಗಿಲ ತೆಗೆದುಕೊಂಡ್ರೆ ಭಾರಿ ಒಳ್ಳೆಯದು. ಎಳತ್ತಾದರೆ ತಿನ್ನಲಿಕ್ಕೆ ಒಳ್ಳೆ ರುಚಿ ಆಗ್ತದೆ. ಪಾಗಿಲವನ್ನು ಕಟ್ ಮಾಡುವ ಮೊದಲು ಒಳ್ಳೆ ನೀರಿನಿಂದ ಒಮ್ಮೆ ತೊಳೆದು ಕ್ಲೀನ್ ಮಾಡಿಕೊಳ್ಬೇಕು. ನಾನಿಲ್ಲಿ 6 ಪಾಗಿಲ ತೆಗೆದುಕೊಂಡಿದ್ದೇನೆ. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಂದು ಪಾಗಿಲವನ್ನು 5 ಅಥವಾ 6 ಸ್ಲೈಸ್ ಮಾಡಿಕೊಳ್ಳಿ. ಈ ಪೋಡಿ ಮಾಡುವಾಗ ಯಾವಾಗಲೂ ಪಾಗಿಲವನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ನೋಡಲಿಕ್ಕೆ ಭಾರಿ ಚೆಂದ ಕಾಣ್ತದೆ. ಕಟ್ ಮಾಡಿಕೊಂಡಂಥ ಪಾಗಿಲದ ಸ್ಲೈಸಸ್ ಇಷ್ಟು ದಪ್ಪ ಇರಬೇಕು. ಪೋಡಿ ತಯಾರಿಸಲಿಕ್ಕೆ ಬೇಕಾದ ಸಾಮಗ್ರಿಗಳು: 1 ಗಂಟೆಗಳ ಕಾಲ ನೆನೆ ಹಾಕಿದ ಅಕ್ಕಿ, 8 ಬ್ಯಾಡಗಿ ಮೆಣಸು, ಸ್ವಲ್ಪ ಅಂಟು ಹಿಂಗು, ಹುಡಿ ಹಿಂಗು ಬೇಕಾದರೂ ಸಹ ಉಪಯೋಗಿಸ್ಕೊಳ್ಬೋದು, 1 ಸಣ್ಣ ನಿಂಬೆ ಗಾತ್ರದ ಹುಣಸೆ ಹುಳಿ. ಈಗ ನೆನೆ ಹಾಕಿದ ಅಕ್ಕಿ, ಬ್ಯಾಡಗಿ ಮೆಣಸು, ಹಿಂಗು, ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ಉದ್ದಿನ ಬೇಳೆಯನ್ನು ಒಂದು ಕಾವಲಿಯಲ್ಲಿ ಎಣ್ಣೆ ಉಪಯೋಗಿಸದೆ ಹುರಿದುಕೊಂಡು ಅದನ್ನು ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನೀಗ 1 ಚಮಚೆ ಈ ರುಬ್ಬಿದ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಆ್ಯಡ್ ಮಾಡಿಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉದ್ದಿನ ಹುಡಿಯನ್ನು ಹಾಕದೆ ಸಹ ಫ್ರೈ ಮಾಡ್ಕೊಳ್ಬೋದು. ಹುಡಿ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಈಗ ಒಂದು ಕಾವಲಿಯನ್ನು ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿಕೊಳ್ಳಿ. ಈಗ ತುಂಡು ಮಾಡಿ ಇಟ್ಕೊಂಡಂಥ ಪಾಗಿಲದ ಸ್ಲೈಸನ್ನು ಒಂದೊಂದಾಗಿ ತೆಗೆದು ಈ ಮಸಾಲೆಯಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಂದೊಂದೇ ಸ್ಲೈಸನ್ನು ಮಸಾಲೆಯಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡ್ತಾ ಹೋಗಿ. ಒಂದು ಬದಿ ಫ್ರೈ ಆದ ನಂತರ ಮಗುಜಿ ಹಾಕಿ ಇನ್ನೊಂದು ಬದಿಯನ್ನು ಕೂಡ ಫ್ರೈ ಮಾಡಿಕೊಳ್ಳಿ. 2 ಬದಿ ಫ್ರೈ ಆದ ನಂತರ ಅದನ್ನು ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ. ಈಗ ನಮ್ಮ ಪಾಗಿಲದ ಪೊಡಿ ರೆಡಿಯಾಗಿದೆ. ಈಗ ಇದೇ ಮಸಾಲವನ್ನು ಉಪಯೋಗಿಸಿ ಇನ್ನೊಂದು ರೀತಿಯಲ್ಲಿ ಪಾಗಿಲದ ಫ್ರೈಯನ್ನು ತಯಾರು ಮಾಡುವ. ಈ ವಿಧಾನದಲ್ಲಿ ನಾವು ತಯಾರಿಸಿದ ಮಸಾಲೆಯನ್ನು ಪಾಗಿಲದ ಸ್ಲೈಸ್ಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಮಸಾಲೆಯನ್ನು ಪಾಗಿಲದ ಸ್ಲೈಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಮಸಾಲೆ ಮಿಕ್ಸ್ ಮಾಡಿದ ಪಾಗಿಲದ ಸ್ಲೈಸನ್ನು ಒಂದೊಂದಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ಮೊದಲಿಗೆ ತೋರಿಸಿದ ಹಾಗೆ 2 ಬದಿಯನ್ನು ಫ್ರೈ ಮಾಡಿಕೊಳ್ಬೇಕು. 2 ಬದಿ ಫ್ರೈ ಆದ ನಂತರ ಎಣ್ಣೆಯಿಂದ ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಈಗ ನಮ್ಮ ಪಾಗಿಲದ ಫ್ರೈ 2ನೇ ರೀತಿಯಲ್ಲಿ ತಯಾರಾಗಿದೆ. ಈಗ ಇನ್ನೊಂದು ವಿಧಾನದಲ್ಲಿ ತಯಾರಿಸುವ. ಈಗ ಒಂದು ಬೌಲಿಗೆ 1 ಸ್ಪೂನ್ ಮೆಣಸಿನ ಹುಡಿ, 1 ಸ್ಪೂನ್ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಡಿ ಹಿಂಗು, ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಈ ಪೇಸ್ಟನ್ನು ಪಾಗಿಲದ ಸ್ಲೈಸ್ಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಂದು ಬೌಲಿಗೆ ಅಕ್ಕಿ ಹಿಟ್ಟನ್ನು ಹಾಕಿ ಮಸಾಲೆ ಬೆರೆಸಿದ ಸ್ಲೈಸ್ಗಳನ್ನು ಅಕ್ಕಿ ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಇಡಿ. ಒಂದು 5 ನಿಮಿಷ ಹೀಗೆ ಬಿಡಬೇಕು. ಹೀಗೆ ಬಿಡುವುದರಿಂದ ಅಕ್ಕಿ ಹಿಟ್ಟು ಸ್ಲೈಸ್ಗೆ ಒಳ್ಳೆ ಅಂಟಿಕೊಳ್ತದೆ. ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಹಿಟ್ಟು ಬಿಟ್ಟು ಕೊಡುವುದಿಲ್ಲ. ಹೀಗೆ ಎಣ್ಣೆಯಲ್ಲಿ ಬಿಟ್ಟು ಈ ಮೊದಲು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಫ್ರೈ ಮಾಡಿಕೊಳ್ಳಿ. ಎಣ್ಣೆ ಜಾಸ್ತಿ ಬೇಡ ಹೇಳುವವರಿಗೆ ಈಗ ತವಾ ಫ್ರೈ ಮಾಡುವ ವಿಧಾನವನ್ನು ತಿಳಿಸಿಕೊಡ್ತೇನೆ. ಒಂದು ತವಾವನ್ನು ಸ್ಟವ್ ಮೇಲಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಳ್ಳಿ. ಈಗ ಅಕ್ಕಿ ಹಿಟ್ಟಿನಲ್ಲಿ ಡಿಪ್ ಮಾಡಿಟ್ಟಂತಹ ಸ್ಲೈಸನ್ನು ಒಂದೊಂದಾಗಿ ತವಾದ ಮೇಲೆ ಹಾಕಿ 2 ಬದಿ ಫ್ರೈ ಮಾಡಿಕೊಳ್ಳಿ. ತವಾ ಫ್ರೈ ಮಾಡುವಾಗ ಒಂದು ಬಾವಡಿಯನ್ನು ಅದಕ್ಕೆ ಮುಚ್ಚಿಡಿ. ಹೀಗೆ ಮುಚ್ಚುವುದರಿಂದ ಬೇಗ ಫ್ರೈ ಆಗ್ತದೆ. ಈಗ ನಮ್ಮ ರುಚಿಯಾದ ಪಾಗಿಲ ತವಾ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.